ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಪಕ್ಷಿ ದಂಪತಿಗಳು ಅಳ್ತಾ ಇದೆ, ಗಾಬರಿ ಪಡ್ತಾ ಇದೆ, ನೋವು ಪಡ್ತಾ ಇದೆ. ಕೇಳಿಸ್ಕೊಳ್ಳಿ, ಮುಂದಿನ ಕತೆ ಹೇಳ್ತೀನಿ. ಈ ಪಕ್ಷಿ ದಂಪತಿಗಳು ಪುಟ್ಟದಾದ ಒಂದು ಗೂಡು ಕಟ್ಟಿ ತಮ್ಮದೇ ಆದ ಮೊಟ್ಟೆ ಮರಿಗಳನ್ನು ಮಾಡಿ ಸಂತೋಷ ಪಡೋ ಸಮಯದಲ್ಲಿ ಒಂದು ದುರಂತ ನಡೀತು. ಆ ದುರಂತ ತೋರಿಸೋಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಮಲೆನಾಡಿನಲ್ಲಿ ಮುಂಗಾರು ಮಳೆ ಬೀಳುವಾಗ ಪಕ್ಷಿಗಳ ಸಂತಾನೋತ್ಪತ್ತಿ ಸಮಯ ಅದು. ಅವು ತಮ್ಮ ವಸಂತ ಕಾಲವನ್ನು ಆಚರಿಸ್ಕೊಳ್ಳೋದೆ ಮುಂಗಾರು ಮಳೆಯ ಸಮಯದಲ್ಲಿ. ನಮಗೆ ಭಯ ಆಗುತ್ತೆ, ಇವು ಮೊಟ್ಟೆ ಇಟ್ಟಿದ್ದಾವೆ, ಮಳೆಗಾಲದಲ್ಲಿ ಇಟ್ಟಿದ್ದಾವಲ್ಲ ಅಂತ ಹೇಳಿ. ಇದೇ ರೀತಿಯೇ ಹೋದ ವರ್ಷವೂ ಒಂದು ಪಕ್ಷಿ ಬಂದುಬಿಟ್ಟು ನಮ್ಮ ಗಿಡದಲ್ಲಿ ಪ್ರತಿ ವರ್ಷ ಬಿಡುತ್ತೆ. 3 ಮೊಟ್ಟೆಗಳನ್ನು ಇಟ್ಟು 3 ಮರಿಗಳನ್ನು ಮಾಡಿ ಸಂತೋಷವಾಗಿ ಅವುಗಳನ್ನು ಕರ್ಕೊಂಡು ಹೋದವು. ಬಟ್ ಅವಾಗ ನಂಗೆ ವಿಡಿಯೋ ತೆಗಿಲಿಕ್ಕೆ ನಾನು ಯೂಟ್ಯೂಬ್ ಮಾಡಿರಲಿಲ್ಲ. ಅದೇ ಥರ ಈ ಸಲ ಮುಂಗಾರು ಮಳೆ ಸಮಯದಲ್ಲೂ ಈ ಪಕ್ಷಿ ದಂಪತಿಗಳು, ಈ ಪಕ್ಷಿ ಹೆಸರು ನಂಗೆ ಖಂಡಿತ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಈ ದಂಪತಿಗಳು ಒಂದು ಜಾಗ ಹುಡುಕ್ತಾ ಇದ್ದಾವೆ. ನಮಗೆ ಗೊತ್ತಾಗ್ಬಿಡುತ್ತೆ ಇವು ಜಾಗ ಹುಡುಕ್ತಾ ಇದ್ರೆ ಇವು ಮೊಟ್ಟೆ ಇಡಲಿಕ್ಕೆ ರೆಡಿ ಆಗಿದ್ದಾವೆ ಅಂತ ಹೇಳಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈ ಪಕ್ಷಿಗಳಲ್ಲಿ ಮನುಷ್ಯನ ರೀತಿ ಗಂಡ ಹೆಂಡತಿ ಅಟ್ಯಾಚ್ಮೆಂಟ್ಗಳು ಜಾಸ್ತಿ. ಗಂಡು ಪಕ್ಷಿ ತಾನು ಸಂಭೋಗ ಮಾಡಿದ ಮೇಲೆ ಹೆಣ್ಣು ಪಕ್ಷಿ ಜೊತೆ ಅದು ಮೊಟ್ಟೆ ಇಟ್ಟು ಮರಿ ಮಾಡಿ ಕರ್ಕೊಂಡು ಹೋಗೋವರೆಗೂ ಜೊತೆಯಲ್ಲಿ ನಿಂತು ಸಾಥ್ ಕೊಡುತ್ತೆ. ಅದೇ ರೀತಿ ಈ 2 ಪಕ್ಷಿಗಳು ಬಂದು ಜಾಗ ಹುಡುಕ್ತಾ ಇದ್ವು. ನನಗೆ ಗೊತ್ತಾಯಿತು ಇವು ಗೂಡು ಕಟ್ಟಲಿಕ್ಕೆ ಜಾಗ ಹುಡುಕ್ತಾ ಇದ್ದಾವೆ ಅಂತ ಹೇಳಿ. 1-2 ದಿನ ಬಿಟ್ಬಿಟ್ಟು ನಾನು ಹುಡುಕ್ತೆ, ನನ್ನ ಎಲ್ಲ ಗಿಡಗಳನ್ನು ಹುಡುಕ್ದೆ. ಒಂದು ಮುತ್ತು ಮಲ್ಲಿಗೆ ಹೂವಿನ ಗಿಡ ಇದೆ, ತುಂಬ ಇದ್ದಾವೆ ಇವು. ಅದರಲ್ಲಿ ಹೋದ ವರ್ಷ ನಂದಿ ಬಟ್ಲು ಗಿಡದಲ್ಲಿ ಕಟ್ಟಿತ್ತು. ಈ ವರ್ಷ ಎಲ್ಲಿಟ್ಟಿರ್ಬೋದು ಅಂತ ಹುಡುಕ್ದಾಗ ಮುತ್ತು ಮಲ್ಲಿಗೆ ಗಿಡದಲ್ಲಿ ಗೂಡು ಕಟ್ಟಿದೆ. ತುಂಬ ಖುಷಿ ಆಯಿತು ನನಗೆ ಗೂಡುಗಳು ಪ್ರತಿ ವರ್ಷ ಗೂಡುಗಳು ಕಟ್ಟಿದಾಗ ನನ್ನ ಮಕ್ಕಳುಗಳೇ ಬಂದು ಮೊಟ್ಟೆ ಇಡ್ತಾ ಇದ್ದಾವೆ, ಮರಿ ಮಾಡ್ತಾ ಇದ್ದಾವೆ ಅನ್ನೋಷ್ಟು ನನಗೆ ತಾಯಿ ಫೀಲ್ ಬರುತ್ತೆ ನನಗೆ. ಇನ್ನೊಂದು 2 ಡೇಸ್ ಬಿಟ್ಬಿಟ್ಟು ನೋಡಿದೆ ನಾನು, ಆಲ್ರೆಡಿ ಅವಳು ಮೊಟ್ಟೆ ಇಡ್ತಾ ಇದ್ದಾಳೆ. ಪ್ರತಿದಿನ ಒಂದೊಂದು ಮೊಟ್ಟೆ ಇಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ಪಕ್ಷಿಗಳು ಮೊಟ್ಟೆ ಇಡ್ತಾವಲ್ವಾ, 13 ದಿನ ತಗೊಳುತ್ತೆ ಆ ಮೊಟ್ಟೆ ಒಡಿಲಿಕ್ಕೆ. ಪ್ರತಿದಿನ ಒಂದೊಂದು ದಿನ ಒಂದೊಂದು ಮೊಟ್ಟೆಗಳನ್ನು ಇಡ್ತವೆ ಪಕ್ಷಿಗಳು. ಆ ಮೊಟ್ಟೆಗಳು ಹೊಡೆದು ಮರಿ ಮಾಡಲಿಕ್ಕೆ 13 ದಿನ ತಗೊಳುತ್ತೆ. ನೋಡಿ, ಇಲ್ಲಿ ಮೊಟ್ಟೆ ಇಡ್ತಾ ಇದ್ದಾಳೆ ನೋಡಿ. ಒಂದು 2 ದಿನ ಬಿಟ್ಟು ನಾನು ಹೋಗಿ ನೋಡ್ತೀನಿ, ಆಲ್ರೆಡಿ 2 ಮೊಟ್ಟೆ ಇಟ್ಟಿದ್ದಾಳೆ. ಅದರಲ್ಲಿ ಒಂದು ಹೊಡೆದ್ಕೊಂಡ್ಬಂದಿದ್ದೆ. ತುಂಬ ಖುಷಿ ಆಯಿತು ನನಗೆ. ಇನ್ನು ಒಂದು 4-5 ಡೇಸ್ ಬಿಟ್ಟು ಈ ಸೈಜ್ ಆಗಿತ್ತು ಮರಿ. ಇನ್ನೊಂದು ವಾರ 15 ದಿನಕ್ಕೆ ಈ ಥರ ಆಗಿತ್ತು. ಇನ್ನೊಮ್ಮೆ ನೋಡೋಣ ಅಂತ ಹೋದೆ, ಅವರಮ್ಮ ಶಾಖ ಕೊಡ್ತಾ ಇದ್ಲು ಮರಿಗೆ. ನನ್ನನ್ನು ನೋಡಿಬಿಟ್ಟು ಓಡೋಗ್ಬಿಟ್ಲು. ನನಗೂ ಭಯ ಆಯಿತು, ಸ್ವಲ್ಪ ಪಾಪ ಹಾರೋದ್ಲೆಲ್ಲ ಥರ ಫೀಲ್ ಆಯಿತು. ಆದರೆ ಕ್ಯೂರಿಯಾಸಿಟಿ, ಮಗಳು ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡೋಣ ಅಂತ ಹೇಳಿ ನೋಡಿದೆ. ಬೆಚ್ಚಗೆ ಅಮ್ಮನ ಶಾಖಕ್ಕೆ ತಲೆಬಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾಳೆ. ಇದು ಮರಿಯಾಗಿ 21 ದಿನಕ್ಕೆ ಈ ಸೈಜ್ ಬರುತ್ತೆ ಮಗು. ಇದು ಮರಿ ಹಾಕ್ಬಿಟ್ಟು 21ನೇ ದಿನ ಇದು. ಆಗಲೇ ಸುಮಾರು ಪುಕ್ಕಗಳೆಲ್ಲ ಬಂದಿದೆ, ಕಣ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇದೆ ಮರಿ. ನಾನು ಅಲ್ಲಿ ಮರಿನ ನೋಡ್ಲಿಕ್ಕೆ ಹೋಗಿದ್ದನ್ನು ನೋಡಿಬಿಟ್ಟು ಅವ್ರ ಅಪ್ಪ ಅಮ್ಮ ಅಲ್ಲಿ ಮೇಲೆ ಕೂತ್ಕೊಂಡು ಕಾಯ್ತಾ ಇದ್ದಾವೆ, ನಾನು ಏನು ಮಾಡಿಬಿಡ್ತೀನೋ ಅಂತ. ಕಿಚಿ 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 ಅಂತ ಶಬ್ದ ಮಾಡ್ಕೊಳ್ತಾ ಕಾಯ್ತಾ ಇದ್ದಾವೆ.
ಆಲ್ಮೋಸ್ಟ್ ಆಲ್ ರೆಕ್ಕೆ ಪುಕ್ಕ ಎಲ್ಲ ಬೆಳೆದಿದೆ, ಕಣ್ಣು ಬಿಡ್ತಾ ಇದೆ. ಇನ್ನು 1 ವೀಕ್ ಒಳಗಡೆನೆ ಈ ತಂದೆ ತಾಯಿ ಪಕ್ಷಿಗಳೇನು ಮಾಡ್ತವೆ, ಒಂದು ಒಳ್ಳೆ ಸೇಫ್ ಜಾಗನ ಅಂದರೆ ಈ ಗೂಡಿನಿಂದ ನೆಕ್ಸ್ಟ್ ಇದು ಗೂಡು ಹತ್ಬಿಟ್ಟು ಹಾರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಣ್ಣ ಸಣ್ಣದಾಗಿ ಹಾರಲಿಕ್ಕೆ ಪ್ರಯತ್ನ ಪಡುವಂಥ ವಯಸ್ಸು ಈಗ. ತಂದೆ ತಾಯಿಗಳು ಫಸ್ಟು ಹೋಗಿ ಒಂದು ಸೇಫ್ ಪ್ಲೇಸ್ನ ನೋಡಿಕೊಂಡು ಬರ್ತವೆ. ನೋಡ್ಕೊಂಡು ಬಂದುಬಿಟ್ಟು ಈ ಮರಿನ ಕರ್ಕೊಂಡು ಹೋಗ್ತವೆ. ಆ ಒಂದು ಪ್ರಕ್ರಿಯೆ ಇದೆ. ನಾನೇನು ಮಾಡಿದೆ, ಇನ್ನೊಂದು 2 ದಿನ ಬಿಟ್ಬಿಟ್ಟು ಮರಿ ಹೇಗಿದೆ ನೋಡೋಣ ಅಂತ ಬಂದರೆ, ಎಂಥ ಆಶ್ಚರ್ಯ, ಎಂಥ ಆಘಾತ ಅಂದರೆ ಗೂಡೆಲ್ಲ ಕಿತ್ತೋಗಿದೆ ನೋಡಿ. ಗೂಡೆಲ್ಲ ಕಿತ್ತಿ ಪಕ್ಷಿದು ಗುಂಜೆಲ್ಲ ಗಿಡ ಕಂಟ್ಕೊಂಡಿದೆ. ಆ ಗೂಡು ಕೆಳಗಡೆ ಬಿದ್ದೋಗಿದೆ. ಅದರ ಫೌಂಡೇಶನ್ ಹಾಕಿರುತ್ತಲ್ಲ ಎಲೆ ಮಾಡಿ, ಅದು ಮಾತ್ರ ಗಿಡದಲ್ಲಿದೆ. ಗೂಡು ಫುಲ್ಲು ಕೆಳಗೆ ಬಿದ್ದೋಗಿದೆ, ಮರಿ ಇಲ್ಲ. ಎಷ್ಟು ಒಂದು ಮನಸ್ಸಿಗೆ ನೋವಾಯಿತು ಅಂತಂದರೆ, ಯಾವುದೋ ಬೆಕ್ಕೋ ಅಥವಾ ಹಾವು ಅಥವಾ ಕಾಗೆ ಯಾವುದೋ ನೋಡ್ಕೊಂಡ್ಬಿಟ್ಟು ಇದನ್ನು ತಿಂದಿದೆ. ಗೂಡೆಲ್ಲ ಬೀಳಿಸಿ ಮರಿನ ತಿಂದಿದೆ. ತುಂಬ ಸಂಕಟ ಆಗ್ಬಿಡ್ತು ನನಗೆ, ತುಂಬ ಬೇಜಾರಾಯಿತು ನೋಡಿ. ಆ ಆಗ ಗೂಡಿನ ಅಂದರೆ ಫೌಂಡೇಶನ್ ಹಾಕಿರುತ್ತೆ ಫಸ್ಟು ಎಲೆ ಒಳಗಡೆ, ಅದ್ರ ಮೇಲೆ ಗೂಡಿಟ್ಟಿರುತ್ತೆ. ಆ ಗೂಡು ಒಂದು ಕಡೆ ಬಿದ್ದೋಗಿದೆ, ಆ ಎಲೆಗಳೆಲ್ಲ ಒಂದು ಕಡೆ ಆಗಿದೆ. ಅದು ತಿನ್ನೋ ರಭಸಕ್ಕೆ ಅದ್ರದ್ದು ಪುಕ್ಕಗಳೆಲ್ಲ ಆ ಗೂಡಿಗೆ ಅಂಟ್ಕೊಂಡಿದೆ ನೋಡಿ. ಎಷ್ಟು ಎಳೆದಾಡಿರ್ಬೋದಲ್ವಾ. ಭಾಳ ಬೇಜಾರಾಯಿತು. ಆ ತಾಯಿ ಪಕ್ಷಿ ಎಷ್ಟು ಒದ್ದಾಡ್ತಾ ಇದೆ ನಿಮಗೆ ತೋರಿಸಿದ್ದೀನಿ ನೋಡಿ. ಅಲ್ಲಿ ತಾಯಿ ಪಕ್ಷಿ ಒಂಥರ ಈ ಸಂಕಟಪಟ್ಟು ಮನುಷ್ಯರು ಅಳ್ತಾರಲ್ವಾ, ಆ ಥರ ಅಲ್ಲಿ ಬಿದ್ದು ಒದ್ದಾಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಮನಸ್ಸಿಗೆ ತುಂಬ ಬೇಜಾರಾಗ್ಬಿಡ್ತು ಫ್ರೆಂಡ್ಸ್, ತುಂಬ ಬೇಜಾರಾಗ್ಬಿಡ್ತು. ಆ ತಾಯಿ ಹೃದಯ ಅನ್ನೋದು ಅದಕ್ಕೆ ಮಾತ್ರ ಗೊತ್ತಿರುತ್ತೆ. ಗೂಡು ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಫಸ್ಟು ತಳಕ್ಕಾಗಿ ಅದು ಒಣಗಿದಂಥ ಎಲೆಗಳನ್ನು, ಸಣ್ಣ ಸಣ್ಣ ನೂಲುಗಳನ್ನು, ಅಂದರೆ ಯಾವುದು ಇಲ್ಲಿರುವಂಥ ಯಾವ ಕಡ್ಡಿನೂ ಗಟ್ಟಿ ಇಲ್ಲ, ಎಲ್ಲ ಸ್ಮೂತ್ ಕಡ್ಡಿಗಳನ್ನು, ದಾರಗಳನ್ನು ತಂದು ತಳಕ್ಕೆ ಬೆಡ್ಡಾಗಿ ಕಟ್ಟಿದೆ. ಅದ್ರ ಮೇಲೆ ಈ ಗರಿ ಮೋಸ್ಟ್ಲಿ ಯಾವ ಗರಿನೋ ಗೊತ್ತಿಲ್ಲ, ತೆಂಗೆಲ್ಲ ತೊಳೆದ್ರೆ ನಾರು ಬರುತ್ತಲ್ಲ, ಆ ಥರ ನಾರನ್ನು ತಂದು ಎಷ್ಟು ರೌಂಡ್ ಶೇಪಾಗಿ ಎಣ್ದಿದ್ರೆ ಅಂದರೆ ವಾಟ್ ಎ ಗ್ರೇಟ್ ಅನ್ನಿಸ್ತು. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.